ಇದು ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರುವಂತಹ ಪ್ರಸಿದ್ಧ ದೇವಾಲಯ. ಈ ದೇವಾಲಯದಿಂದ ಸರ್ಕಾರಕ್ಕೆ ಲಕ್ಷ ಆದಾಯ ಕೂಡ ಇದೆ. ಹೀಗಾಗಿಯೇ ಇತ್ತೀಚೆಗೆ ದೇವಾಲಯ ಅಭಿವೃದ್ಧಿಗಾಗಿ ಪ್ರಾಧಿಕಾರ ಕೂಡ ರಚನೆ ಮಾಡಿದೆ. ಆದರೆ ಸಂಜೆ ಆದ್ರೆ ಸಾಕು ಕುಡುಕರಿಗೆ ಆ ಸ್ಪಾಟ್ ಅಚ್ಚುಮೆಚ್ಚು. ಪ್ರಸಿದ್ಧ ದೇವಾಲಯದ ಪಾರ್ಕಿಂಗ್ ಸ್ಥಳ ಈಗ ಅನೈತಿಕ ಚಟುವಟಿಕೆಯ ತಾಣವಾಗಿದೆ. ಘಾಟಿ ಸುಬ್ರಹ್ಮಣ್ಯ ದೇಗುಲದ ಪಾರ್ಕಿಂಗ್ ಅವ್ಯವಸ್ಥೆ, ಕುಡುಕರ ಅಡ್ಡೆಯಾದ ಪಾರ್ಕಿಂಗ್ ಜಾಗ ಜನರ ಕಿಡಿ. ಬೆಂಗಳೂರಿಗೆ ಕೇವಲ 45 ಕಿಲೋಮೀಟರ್ ಹತ್ತಿರವಿರುವಂತಹ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ದಿನನಿತ್ಯ ನೂರಾರು ಭಕ್ತರು ದೇಗುಲಕ್ಕೆ ಹೋಗಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಆದ್ರೆ ಅಲ್ಲಿನ ಪಾರ್ಕಿಂಗ್ ವ್ಯವಸ್ಥೆ ಮಾತ್ರ ಅಧೋಗತಿಗೆ ಸೇರಿದೆ. ವಾಹನಗಳನ್ನ ನಿಲ್ಲಿಸೋ ಜಾಗದಲ್ಲಿ ರಾಶಿ ಕಸ ಬಿದ್ದಿದೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತುಂಬಿ ತುಳುಕುತ್ತಿವೆ. ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಅಭಿವೃದ್ಧಿ ಆಗಲಿ ಅಂತ ಪ್ರಾಧಿಕಾರ ರಚನೆ ಮಾಡಿದೆ. ಆದರೆ ಪ್ರಾಧಿಕಾರ ರಚನೆಯಾಗಿ 3-4 ತಿಂಗಳು ಕಳೆದಿದೆ. ದೇವಾಲಯದ ನೈರ್ಮಲ್ಯ ಕಾಪಾಡಲು ಆಗ್ತಿಲ್ಲ. ದೇವಾಲಯದ ಪಾರ್ಕಿಂಗ್ ಸ್ಥಳದಲ್ಲಿ ಆಡಳಿತ ಮಂಡಳಿಯಿಂದ ಬಾಡಿಗೆ ನೀಡಲು ಅಂಗಡಿಗಳನ್ನ ತೆಗೆಯಲಾಗಿದೆ. ಕೆಲವರು ಬಾಡಿಗೆ ತೆಗೆದುಕೊಂಡು ಅಂಗಡಿಗಳನ್ನ ನಡೆಸುತ್ತಿದ್ದಾರೆ. ಹಾಗಾಗಿ ಅಲ್ಲಿ ಉತ್ಪತ್ತಿಯಾಗುವಂತಹ ಕಸವನ್ನ ಅಲ್ಲಿಯೇ ಹಾಕುತ್ತಾರೆ. ಮೂಲ ಸೌಲಭ್ಯಗಳ ಕೊರತೆ ಕೂಡ ಸಾಕಷ್ಟಿದೆ. ಒಂದು ಕಡೆ ಭಕ್ತಾದಿಗಳು ಪಾರ್ಕಿಂಗ್ ಮಾಡೋದಕ್ಕೆ ಕೆಲವೊಂದು ಭಾಗದಲ್ಲಿ ಇದೇ ಕ್ಷೇತ್ರದಲ್ಲಿ ಅವ್ಯವಸ್ಥೆ ಕೂಡ ಇದೆ. ಆದರೂ ಕೂಡ ಹೊಸದಾಗಿ ಮಾಡಿರ್ತಕ್ಕಂಥ ಪಾರ್ಕಿಂಗ್ ಜಾಗದಲ್ಲಿ ಅಲ್ಲಿ ಶೌಚಾಲಯ, ತಂಗುದಾಣ ಎಲ್ಲ ಇದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡದಲೇ ಬಹಳ ಒಂದು ದುಸ್ಥಿತಿಯಲ್ಲಿ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಇನ್ನು ದೇಗುಲ ಹುಂಡಿಯಲ್ಲಿ ಲಕ್ಷ ಕಾಣಿಕೆ ಸಂಗ್ರಹವಾಗುತ್ತೆ. ಆದರೆ ಪಾರ್ಕಿಂಗ್ ನಿರ್ವಹಣೆ ಮಾತ್ರ ಸರಿ ಇಲ್ಲ. ರಾತ್ರಿ ಆದ್ರೆ ಸಾಕು ಅನೈತಿಕ ಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದೆ. ಮೆಟ್ಟಿಲುಗಳ ಕೆಳಗೆ ಗುಟ್ಕಾಗಳನ್ನ ಹಾಕೊಂಡು ಮನಸ್ಸಿಗೆ ಬಂದ ಹಾಗೆ ಉಗುಳ್ತಿದ್ದಾರೆ. ಅಲ್ಲದೆ ಕುಡಿದ ಬಾಟಲ್ಗಳನ್ನ ಅಲ್ಲಿಯೇ ಬಿಸಾಕಿ ಹೋಗ್ತಿದ್ದಾರೆ. ಹಾಗಾಗಿ ನಾಗದೋಷ ಪರಿಹಾರಕ್ಕೆ ಅಂತ ಭಕ್ತಿ ಭಾವದಿಂದ ಬರುವ ಭಕ್ತಾದಿಗಳಿಗೆ ದೇವಾಲಯದ ಬಳಿ ಇಳಿತಾ ಇದ್ದಂತೆ ಅಸಹ್ಯದ ಭಾವನೆ ಮೂಡ್ತಾ ಇದೆ. ಹಾಗಾಗಿ ಪೊಲೀಸರು ಭೇಟಿ ನೀಡಿ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ರಾತ್ರಿ ಅಲ್ಲಿ ಬರ್ತಕ್ಕಂಥ ಯಾರು ಬರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಬೇರೆ ಜನ ಬಂದು ಅಲ್ಲಿ ಎಣ್ಣೆ ಹೊಡ್ಕೊಂಡು ಬಾಟಲ್ ಬಿಸಾಕಿ ಬೀಡಿ ಸಿಗರೇಟ್ ಸೇದಿ ಬೇರೆ ಪದಾರ್ಥಗಳನ್ನ ಬಿಸಾಕಿ ಎಲ್ಲ ವೇಸ್ಟ್ ಮಾಡಿ ಬಿಸಾಕಿ ಹೋಗಿರ್ತಾರೆ. ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳು ಮಾಡಿಲ್ಲ. ಅಲ್ಲಿ ಆ ಪ್ರಾಧಿಕಾರದವರು ಸರಿಯಾಗಿ ನಿರ್ವಹಣೆ ಮಾಡಿ ಬಂದಂಥ ಭಕ್ತಾದಿಗಳಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಬಹಳ ಅನುಕೂಲ. ಒಟ್ನಲ್ಲಿ ಘಾಟಿ ಸುಬ್ರಹ್ಮಣ್ಯನ ದರ್ಶನಕ್ಕೆ ಭಕ್ತರು ನಿತ್ಯ ಬಂದು ಹೋಗ್ತಿರ್ತಾರೆ. ಹೀಗಾಗಿ ದೇವಾಲಯದ ಆಡಳಿತ ಮಂಡಳಿ ಇದರ ಕಡೆಗೆ ಗಮನ ಹರಿಸಿ ಸ್ವಚ್ಛ ಮಾಡುತ್ತಾ ಕಾದು ನೋಡಬೇಕಿದೆ. ಮನು ಹಾದ್ರಿಪುರ, ನ್ಯೂಸ್ 18 ಬೆಂಗಳೂರು ಗ್ರಾಮಾಂತರ.